ದೋಸ್ತ ರೊಕ್ಕ ಕೊಡುವ ಸಿಗರೇಟ್ ತೊಗೊಂಬರ್ತೀನಿ. ನನ್ನ ಬಾಲ್ ರೊಕ್ಕ ನಾ ಯಾಕೆ ಕೊಣ ಬಾಯಲ್ಲಿ ಕುಂದಿರ್ತಿದ್ದೆ ಅಲ್ಲಿ ಹೋಗಿ ಅವ ರೀ ಅಂಗಡಿ ಅವ ಉದ್ರಿ ಕೊಡಲ್ಲ. ಉದ್ರಿ ಕೇಳಿದ್ರೆ ಅಂಗಡಿ ಸನಿಯಾಗ ಕರ್ಕೊಳಲ್ಲ. ಹೆಂಗ್ ಮಾಡೋದು ಈಗ? ಸದಾಗ ಹಂಗೆ ಬರ್ತಾನೆ ಅಂಗಡಿ ತಾಕ. ಕೆಟ್ಟ ಜಿಬ್ ಅದ ಮರ 800 ರೂಪಾಯಿ ಖರ್ಚು ಮಾಡಂಗಿಲ್ಲ. ನಾ ಮಾಡಿಸ್ತೀನಿ ನೋಡಿ ದೋಸ್ತ ಎಲ್ಲ. ಹೆಂಗು ನೋಡು ಬರೇ ಯಾಕಲ್ಲ ಹಿಂಗೆ ಕೂತೀರಿ? ಸಾಪ್ ಮಾಡಿ ತಗೊಂಡು ನಾಷ್ಟ ಮಾಡ್ರಿಲ್ಲ? ನಾನು ಮಾತಾಡಕತ್ತೀನಿ, ಸಾಮಾನು ಕೇಳೋಣಾಗ್ತಿರಲ್ಲ, ಮಾತಾಡ್ತಿರಲ್ಲ. ಏನಾಗಿದೆ? ಏನು ಹೇಳುದು ಹಂಗೆ? ಏನು ಹೇಳಿದ್ದಿದ್ದು? ಹೆಂಗೆ ಹೇಳಿ? ಬಾಯ್ಲಿ ಹೇಳ. ಕ್ಯಾನ್ಸರ್ ಆಗೈತು ಹಂಗೆ. ಯಾರಿಗೆ? ಮಜಾಕ್ ಬಾವ್ರ ಅಡಿಸಿ ಮನೆ ಇಂಥದೆಲ್ಲ ಹೆಂಗ್ ಮಜಾಕ್ ಮಾಡ್ತಾರೋ ದೋಸ್ತ? ಸೀರಿಯಸ್ ಹೇಳತ್ತಿದ್ ನಾ ನಿನಗ. ಸೀರಿಯಸ್ ಹೇಳತ್ತೆ? ನಿನಗೆ ಹೆಂಗ್ ಗೊತ್ತಾಯ್ತು? ಅವ್ರ ಅಪ್ಪ ಹೇಳಿದ್ನಪ್ಪ. ಹೌದಾ? ಮತ್ತೆ ಹೆಂಗ್ ಮಾಡುದು ಈಗ? 2 ದಿನದ ಸಾಯ್ತಾನ ಅಂದಾರ ನೋಡಪ್ಪ. 2 ದಿನ ಸಾಯ್ತಾನಂತ? ಹೆಂಗ್ ಮಾಡುದು? ಹೆಂಗ್ ಮಾಡುದಿ ಮತ್ತೀಗ? ನೋಡು ದೋಸ್ತ, ಅವ್ನ್ ಕೊನೆ ಆಸೆ ನಿನ್ ರೊಕ್ಕದಾಗೆ ಅವ ಬಿರಿಯಾನಿ ತಿನ್ಬೇಕತ್ತ, 90 ಹೊಡಿಬೇಕತ್ತ. ಅದೇ ಕೊನೆ ಆಸೆ ಆತವ್. ನನ್ನ ರೊಕ್ಕದಾಗ ಬಿರಿಯಾನಿ ತಿನ್ಬೇಕತ್ತ, ನನ್ನ ರೊಕ್ಕದಾಗ ಎಣ್ಣೆ ಹೊಡಿಬೇಕತ್ತ. ಅವ ಯಾಕೆ ನಿನ್ ರೊಕ್ಕದಾಗ ಬೇಡ ಅಂತನ? ಅವ್ನ ಆಸೆ ಐತಪ್ಪ, ನಿನ್ ರೊಕ್ಕ ಆತವನಿಗೆ. ಇಲ್ಲಪ್ಪ, ಮೊದ್ಲೇ ಶ್ರಾವಣ ತಿಂಗಳದ ಬಿರಿಯಾನಿಗೆ ನಿನಗೆ ಮುಟ್ಟಂಗಿಲ್ಲ, ದಾರು ಮುಟ್ಟಂಗಿಲ್ಲ. ಅದ್ರಾಗ ನಾ ಅಂತ 1 ರೂಪಾಯಿ ಖರ್ಚು ಮಾಡಕ್ ಹೋಗಂಗಿಲ್ಲ. ಆಸೆ ತೀರಿಸ್ಬೇಕಲ್ಲ. ನನ್ ಕಡೆ ಏನ್ ಆಗಲ್ಲಪ್ಪ. ಮೊದ್ಲೇ ಸುಮ್ನೆ ಕಿರಿಕಿರಿ ಹಾಕದ, ಸುಮ್ನೆ ಬೇಡ. ನೀವು ಏನ್ ಮಾಡ್ಕೊಂಡು ಹೋಗ್, ನಮ್ಗೆ ಗೊತ್ತಿಲ್ಲ. ದೋಸ್ತ ಒಲ್ ಬಿಡಪ್ಪ, ನೀವು ರೊಕ್ಕ ಇಂಪಾರ್ಟೆಂಟ್, ದೋಸ್ತ ಇಂಪಾರ್ಟೆಂಟ್ ಆಗ್ಲಿಲ್ಲ ಅವನಿಗೆ. 2 ದಿನದ ಹೆಂಗಾದ್ರು ಸಾಯ್ತಿ, ನಾನು 4 ದಿನದ ಸಾಯ್ತೀನಿ. ಅಲ್ಲೇ ಬಿರಿಯಾನಿ ತಂದು ಕೊಡ್ತೀನಿ, ತೋ ಇಬ್ರು ಕೊಡ್ತೀನಿ. ಮಾತಾರಿಗೂ ಬಾಯ್ ದೋಸ್ತ, ದೋಸ್ತ ಸಾರಿ. ದೋಸ್ತಿಗಿದ್ದ ರೊಕ್ಕ ಇಂಪಾರ್ಟೆಂಟ್ ಐತಿಲ್ಲ. 2 ದಿನ ಸಾಯ್ತಾನವ. ಹಂಗಲ್ಲೋ ದೋಸ್ತ, ನಾ ತಿನ್ಸಕ್ಕೆ ನನಗೆ ಏನು ಇಲ್ಲ ದೋಸ್ತ. ನಾ ತಿನ್ನಿಸ್ತಿದ್ದೆ. ಶ್ರಾವಣ ತಿಂಗಳೈತಲ್ಲ, ಅದಕ್ಕೆ ತಿನ್ಸಲಾಗಿ ನೋ ದೋಸ್ತ. ಶ್ರಾವಣ ಮುಂದಿನ ವರ್ಷ ಬರ್ತೈತಿ. ದೋಸ್ತ ಸಾತ್ ನೋಡ್ ಬರ್ತಾನ ಏನು ಇಲ್ಲ. ಮನ್ಸಿನ ವಿಚಾರ ಮಾಡ, ತಲೆಯ ವಿಚಾರ ಮಾಡಬೇಡ. 2 ದಿನದ ಸಾಯ್ತಾನವ ದೋಸ್ತ. ದೋಸ್ತಿ ಇಂಪಾರ್ಟೆಂಟ್. ಈಗ ಹ್ಯಾಂಗ್ ಮಾಡೋಣ ಹೇಳಪ್ಪ? ದೋಸ್ತ ಅವ ಬಂಗಾರ ಕೇಳತ್ತಾನ, ಬೆಳ್ಳಿ ಕೇಳತ್ತಾನ, ನೀನ್ ಹುಡುಗಿ ಕೇಳತ್ತಾನ. ನಾನು ನೋಡಿ ಸುಮ್ಮನೆ ದೋಸ್ತ, ಬರೇ ಬಿರಿಯಾನಿ 190 ಕೇಳಕತ್ತಾನವ. ದೋಸ್ತಿ ಸಲ ಆಟೋ ಮಾಡೋದಾಗಲ್ಲ ನಿನಗ? ದೋಸ್ತಿ ಸಂಬಂಧ ಮಾಡ್ತೀನಿ ಬಿಡು. ಬಿರಿಯಾನಿ 90 ವಜ್ಜ ಆಗ್ಯದು. ನಾ ಇಲ್ಲಿವರೆಗೂ 1 ರೂಪಾಯಿ ಯಾರಿಗೆ ಖರ್ಚು ಮಾಡಿಲ್ಲ. 1 ರೂಪಾಯಿ ಗಂಟೆನೆ ಖರ್ಚು ಮಾಡಿಲ್ಲಪ್ಪ. ಈಗ ಹೆಂಗ ಅವ್ನ್ ಖರ್ಚು ಮಾಡ್ಲಿ? ದೋಸ್ತ ಉಳಿಸ್ತು. ದೋಸ್ತಿ ಸಲ ಇದು ಮಾಡಪ್ಪ ದೋಸ್ತ. ಆಯ್ತಳ, ಬಿರಿಯಾನಿ ತಿನ್ಬೇಕಿಲ್ಲವ? ಬಿರಿಯಾನಿ 190. ಮತ್ ನೀವ್ ಒಟ್ಟ ತಿನ್ಬಾರ್ದು. ನೀ ಒಂದೇ ಕೈ ಹಾಕ್ದಿ, ಕೈಯ ಕಡಿ ತಿನ್ಬೇಕ. ನೀವ್ ಒಬ್ಬನೇ ತಿನ್ಬೇಕಲ್ಲ, ಏನೋ ಅಂತೀನಿ. ಥ್ಯಾಂಕ್ ಯು ಸೊ ಮಚ್ ದೋಸ್ತ. ಥ್ಯಾಂಕ್ ಯು ಸೊ ಮಚ್. ಇರ್ಲಿ ದೋಸ್ತ, ಇರ್ಲಿ ಇರ್ಲಿ. ಪ್ಲಾನ್ ವರ್ಕ್ ಆಯ್ತಪ್ಪ. ಮತ್ತೆ ನೀನು ತಿನ್ಬಾರ್ದು ಅಂತ ಹೇಳ ದೋಸ್ತ. ಹಂಗೆ ಅಂತಾನ ತಿನ್ನ. ಸಾಯ್ತಾನಂತ ನಚ್ಚಿಕಾಯಿ ಬೇರೆ ಮಾಡ್ಕೊಂಡು ಸಾಕು ಸಾಕಾಗಿ. ಬಿರಿಯಾನಿ ತಿನ್ನಿಸ್ಬೇಕಲ್ಲ, ತಿನ್ನಿಸ್ತೇನೆ ಬಿರಿಯಾನಿ. ಏನ್ ಮಾಡು, ನಮ್ಮ ದೋಸ್ತ ಅಲ್ಲ ಸಾಯ್ತಾನ. ಶ್ರಾವಣ ತಿಂಗಳ ಮುಂದಿನ ವರ್ಷ ಬರ್ಬೋದು. ಅದು ದೋಸ್ತ ಸತ್ತ ಬರಕ್ಕಾಗುದಿಲ್ಲ. ನಾನು ಒಬ್ಬ ಹಡಿಸಿ ಮಗನ ಸಾಲ ಒಂದು 1 ರೂಪಾಯಿ ಖರ್ಚು ಮಾಡಿಲ್ಲ. ಖರ್ಚು ಮಾಡಕತ್ತೀನಿ. ಏನ ಖರ್ಚು ಮಾಡೋದು ಪಾಪ. ಈಗ ನನ್ನ ಮಾಡಿಕೊಟ್ಟಿದ್ದು ಬಿರಿಯಾನಿ ತಿಂದು ಸ್ವರ್ಗದಾಗ ಖುಷಿ ಇರಲಿ ಅವ. ನಮ್ಮ ದೋಸ್ತ ಮಿಸ್ ಯು ದೋಸ್ತ, ಮಿಸ್ ಯು. ಚಿಕನ್ ತೊಳಿಬೇಕಪ್ಪ. ನಮ್ಮ ದೋಸ್ತನ ಸಂಬಂಧ ಶ್ರಾವಣ ಬಿಟ್ಟೆ ನಾವು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಸಾರಿ ಓ ದೋಸ್ತ, ಇನ್ನ ಏನ್ ಬೇಕಾದ್ರೆ ಬಿಡ್ತೀನಿ, ಅದ್ರ ಶ್ರಾವಣ ಪಾಲಿಸೋದ್ ಮಾತ್ರ ಬಿಡಂಗಿಲ್ಲ. ಅದಕ್ಕೋಸ್ಕರ
ವೆಜ್ ಬಿರಿಯಾನಿ ಮಾಡಿ ಬಿರಿಯಾನಿ ತಿನ್ಸಾಕ್ತಿದ್ವಿ ದೋಸ್ತ. ಸಾರಿ ದೋಸ್ತ. ದೋಸ್ತಿ ಸಂಬಂಧ ಜೀವನ ಕೊಡ್ತೇವ್ರಿ, ಅವ್ನು ಬಿರಿಯಾನಿ ತಿನ್ಸಂಗಿಲ್ಲ ಏನು? ದೋಸ್ತಿ ಬುಕ್ ದೋಸ್ತಿ. ಚಿಕನ್ ಬಿರಿಯಾನಿ ಮಾಡತ್ತಿಲ್ರಿ, ಆದ್ರೂ ಮಸಾಲೆ ಹಾಕಾಕತ್ತೀನಿ. ಟೇಸ್ಟ್ ಬರ್ಬೇಕಲ್ಲ, ಅವ್ರಿಗೆ ಗೊತ್ತಾಗ್ಬಾರ್ದಲ್ಲ. ನನಗೆ ಬಿರಿಯಾನಿ ಮಾಡಕ್ಕೆ ಬರಲ್ರಿ, ಅಂದ್ರೂ ಸುಮ್ಮನೆ ಏನೇನು ಹಾಕಿ ಮಾಡಾಕತ್ತೀನಿ. ದೋಸ್ತಂಗೋಸ್ಕರ ಏನ್ ಬೇಕಾದ್ ಮಾಡ್ತೀರಿ, ಸಾಮಾನು ಖುಷಿಗೋಸ್ಕರ ಏನ್ ಬೇಕಾದ್ ಮಾಡ್ತೀನ. ಏನ್ ಮಾಡ್ಬೇಕು ನೆನಪೇ ಆಗ್ತಲ್ಲ. ಕಲರ್ ಹಾಕದ ಹಂಡ್ಗಡ್ ಕಲರ್ ಹಾಕದಿ. ಕಲರ್ ಹೆಂಗ್ ಬರಾಕತ್ತದ ನೋಡಿ. ಯಪ್ಪು ಹಚ್ಚಿದ್ರಲ್ಲ ಮರಿ ಅವ್ರೆ, ಅಡಿಗೆ ಮಾಡತಾನ ಧೀರದ ಅಳಿಸಿ ಮಕ್ಕಳು. ಹಾ ಹೇಳೆ. ರೆಡಿ ಮಾಡಾಕತ್ತೀನಿ, ಇನ್ನೊಂದು 20 ನಿಮಿಷ ತಂದೆ ಬಿಡ್ತೀನಿ. ನಮ್ಮ ಸೇಮ್ ಅಡ್ಡ. ಅಲ್ಲೇ ಬರ್ತೀನಿ ತೋ, ಎಲ್ಲ ತೊಗೊಂಡು. ಆಯ್ತು. ಅಡಿಸಿ ಮಕ್ಕಳೇ, ಅವ್ನು ತಿಂದು ಸಹಾಯ ಕೆಟ್ಟ ಅರ್ಜೆಂಟ್ ಮಾಡಾಕತ್ತಾನ ಮಗ. ಒಯ್ದು ಪುಣ್ಯ ಮಾಡ್ರಿ, ಪುಣ್ಯ. ನಮ್ಮ ದೋಸ್ತ ನನ್ನ ಕೈಲಿ ತಿನ್ನಾಕ ಪುಣ್ಯ ಮಾಡಿರ್ಬೇಕು. ತಿಂದು ಆರಾಮಾಗಿ ಸತ್ತು ಹೋಗು ದೋಸ್ತ. शाबाश बेटा, बहुत बढ़िया। मैं पारी हूँ भाई। ಬಿರಿಯಾನಿ ರೆಡಿ. ದೋಸ್ತ್ ಬಂದವ ಬಿರಿಯಾನಿ ತಂದ. ಏನು ದೋಸ್ತ ಬಿರಿಯಾನಿ ಅಂಗಡಿ ಅಂತ ತರ್ತಿ, ಮನ್ಯಾಗ ಮಾಡ್ಕೊಂಡ್ ಬಂದಲ್ಲೋ. ದೋಸ್ತಿಗೆ ಹೋದ್ರೆ ಜೀವನ ಕೊಡ್ತೇವ, ಬಿರಿಯಾನಿ ಮಾಡಂಗಿಲ್ಲ ಏನ? ಇದು ಆಗ 90 2 ಗ್ಲಾಸ್. ದೋಸ್ತಿ ಹೆಂಗಿರ್ಬೇಕು ನೋಡಪ್ಪ. ಒಟ್ಟ ನೀ ಖುಷಿಯಾಗಿ ಸಾಯ್ತು ಹೋಗಪ್ಪ. ಏನ್ ಹೇಳ್ತೀನಿ, ಖುಷಿಯಾಗಿ ಹೋಗು. ಏನ್ ಹೇಳ್ತೀನಿ, ಸ್ನ್ಯಾಕ್ಸ್ ಹಾಕ್ತಂದಿ ಹೋಗಯ್ಯ. ಯಾಕ ಬಿರಿಯಾನಿ ಐತಲ್ಲ. ಬಿರಿಯಾನಿ ಆಮೇಲೆ ತಿನ್ನಾಕತ್ತೀರಿ, ಮೊದಲ 5 ಜೊತೆ ಸ್ನಾಕ್ಸ್ ತಗೋರಿ, ಆಮೇಲೆ ಹೊರತು ಹೊಡ್ಯಾಕತ್ತೀರಿ. ಒಬ್ಬನಿಗೆ ತಿನ್ನಾಕತ್ತಿ ಅಂದಿ, ನಾನು ಬ್ಯಾಡ ಅಂದಿ. ಸೌಮ ಅಂದಿರ್ತೀನಲ್ಲ, ತಲೆ ಹಾಕೋಬೇಡ. ಎಷ್ಟ್ ಖರ್ಚು ಮಾಡಿ? ಒಂದ್ 500-600 ರೂಪಾಯಿ ಖರ್ಚು ಮಾಡಿ. ದೋಸ್ತಿದ್ದ ಒಂದ್ 500 ಯಾಕ ಒಂದೊಂದ್ 1000 ಖರ್ಚು ಮಾಡಿ. ಇಲ್ಲಿ ತಗೋ, ಏನಾಗಲ್ಲ. ಯಾಕೆ ಹೇಳಕತ್ತು ದೋಸ್ತ? ಇದೆಲ್ಲ ಹಾಸ್ಟೆಲ್ ನನ್ ಪಾರ್ಟಿ. ಇರ್ಲಿ ಸಮಾಧಾನ ಮಾಡ್ಕೊ. ಇರ್ಲಿ ನೀ ಇಬ್ಬರು ಕೂಡ ಕುಡಿಯಾಕತ್ತಿದ್ದೆಲ್ಲ ಅಷ್ಟು. ಇದೇ ಫಸ್ಟ್ ಟೈಮ್ ತಂದು ಕೊಟ್ಟೆಲು. ತಂದು ಕೊಡೋದ್ರ ತಂದು ಕೊಡ್ಲಿಲ್ಲ. ಇಲ್ಲ ಕುಡಿ, ನಿನ್ಗೋಸ್ಕರ ಎತ್ತು ಲೇಟ್ ಎತ್ತು ಹೊರಬೇಡ ಎತ್ತು. ಖಾಲಿಯಾಗೈತೆ ಹೋಗ್ಬಿಡ್ತೀನಿ. ಅದೇ ಹೋಗುದು. ಏನ್ ಮಾಡೋದು, ಖಾಲಿಯಾಗೈತೆ ಇಟ್ಕೊಂಡಿ. ಆಯ್ತಾಯ್ತ ಕುಡಿ. ಎಲ್ಲ ಬರಬರ ಐತಿಲ್ಪ. ನಿನ್ ಖುಷಿ ಇಲ್ಲ ದೋಸ್ತ? ಖುಷಿ ದೋಸ್ತ. ಹೊಡಿ. ಅಲ್ಲ ದೋಸ್ತ, ಒಂದ್ ಮಾತು ಕೇಳ. ಇವನಿಗೀಗ ಮ್ಯಾರೇಜ್ ಇಲ್ಲ, ಹಂಗೆ ಸಾಯಕತ್ತಾನ. ಅಕಸ್ಮಾತ್ ಮದುವೆ ಆಗಿದ್ರ ಏನ್ ಗತಿ ಪಾಪ, ಹೆಣ್ಣಿನ ಜೀವನ ಹಾಳಾಕಿತ್ತಿಲ್ಲ. ಅದಕ್ಕೆ ಚಲೋ ಆಯ್ತು. ಅಲ್ಲಿ ಬಿಡುವಪ್ಪ.
ವಾಂತಿ ಮಾಡ್ಕೋತಾನೆ ನಾವು ದೋಸ್ತ ನನಗೆ ಇನ್ನೊಂದು ಬೇಕು ದೋಸ್ತ, ಇನ್ನೊಂದು ಬೇಕಾ? ಇನ್ನೊಂದು ಬೇಕು ನನಗೆ. ಹಿಂಗ ಅಂತೆ ಆಯ್ತ ಗೊತ್ತಾಯ್ತು ಮರ ಅದಕ್ಕೇನಾಗ ಮತ್ತೊಂದು ತಂದಿ ಹಾಕ್ಲೆ ಹಾಕೋ ದೋಸ್ತ, ಇನ್ನೊಂದು ಬೇಕು ನನಗೆ. ಯಾಕಂದ್ರ ಅವ್ ಸ್ವಲ್ಪ ಅವನೇ ಜಾಸ್ತಿ ಕುಡಿಬೇಕು. ಏನಿಲ್ಲ ಹೇಳ, ಅವನೇ ಜಾಸ್ತಿ ಕುಡಿಲಿ. ಇಲ್ಲ ಆಡಾಗಲ್ಲ, ಹೇಳ ಕುಡಿಲಿ ಪಾಪ. ಯಾಕಂದ್ರ ಅವ್ನ ಲಾಸ್ಟ್ ಐತಿ, ನೀ ಏನ್ ಕುಡಿತಪ್ಪ, ಅವ ಇರಂಗಿಲ್ಲ ಅದಕ್ಕೆ. ಸಾಕು ದೋಸ್ತ, ಫುಲ್ ಕಡಕ್ ಆದ್ರೆ ಚಿಂತಿಲ್ಲ. ಸಾಕು ಇರ್ಲಿ ಸ್ವಲ್ಪ ಮೇಲೆ ಕುಡಿಲ್ಲ ಹೇಳ. ಸಾಕಾಯ್ತಲ್ಪ ನಿಮ್ಮ ಇಬ್ಬರಿಗೆ. ನನಗೆ ನಿಷೇಧ ನಾ ಮಾಡತ್ತೀನಿ. ಸಾಕಾಯ್ತಿಲ್ಲ, ಊಟ ಮಾಡೋಣ. ಇದು ಎಷ್ಟು? 3. ಇದು ಎಷ್ಟು? ಓಕೆ, ಅದು ಸರಿ. ಊಟ ಮಾಡಕ್ ಕುಂದ್ರು. ಅದು ಸರಿ. ಬರೀ ನೋಡಿ, ನೀವು ಟೇಸ್ಟ್ ನೋಡಿ ಹೇಳ್ರಿ. ಪೀಸ್ ಭಾಳ ಹಾಕ್ತೀನಿ ದೋಸ್ತ ನಿಂಗ. ಗಮ್ಮನಾಗತ್ತೈತಿ ನೋಡು ದೋಸ್ತ. ಬಿರಿಯಾನಿ ಭಾರಿ ಮಾಡ್ಕೊಂಡ್ ಬಂದಾನ. ಹೊಡಿನಾಪಿ ನನಗೆ ಪೀಸ್ ಭಾಳ ಹಾಕ್ತೀನಿ ದೋಸ್ತ ನಿಂಗೆ. ತಿನ್ನು ಪೀಸ್ ಭಾಳ ನಿನಗೆ. ಅದೇ ಸಾಲೆ ಹೊಡಿ ದೋಸ್ತ ಬೇಸ್. ಹೊಡಿ ದೋಸ್ತ. ದೋಸ್ತ ನೀನು ಬಾಳ ಏನ್ ತಿಂದು ನೀವು ಮಾಡಿಸ್ಕ ಆಮೇಲೆ ತಿಂತೀನಿ. ಪೀಸ್ ಗೀಸ್ ಹಂಗೈತಿ ಎಲ್ಲ ಸರಿಯಾಗಿ ಕೂತದಿಲ್ಲ. ಭಾರಿ ಟೇಸ್ಟ್ ಇದೆ. ತಿನ್. ಏನ್ ಬಾರಿ ಅದಾವ. ನಾನು ಕೊತ್ತೇ ಬಿಡ್ತೀನಪ್ಪ. ಹೌದಿಲ್ಲ, ಯಾಕಂದ್ರೆ ನಿಮ್ ಜೊತೆ ನಾನು ಕೊತ್ತಿಂದೇ ಬಿಡ್ತೀನಿ. ಅಣ್ಣ 3 ದಿನ ಆಯ್ತು ಅಣ್ಣ ಊಟ ಮಾಡ್ಲಾರೆ. ನನಗೂ ಒಂದ್ ಸ್ವಲ್ಪ ಹಾಕ್ರು ಅಣ್ಣ, ಬಾ ಹೊಟ್ಟೆ ಹಸ್ತದ. ಏ ದೋಸ್ತ ಬಿರಿಯಾನಿ ಹಾಕೊಡು ಅವನು ತಿತ್ತಾನ. ಹಂಗ ಹಾಕೋಣ ಬಿರಿಯಾನಿ ಅಣ್ಣ, ಹಾಕೋಣ. ಚೆನ್ನಾಗಿದೆ ದೋಸ್ತ. ದೋಸ್ತ ನೀನು ಜೀವನ ತಿದ್ದಂತ ತಿಳ್ಕೊ. ನೀ ಸಾಯ್ಲಿಕ್ಕಂದ್ರೆ ಗ್ಯಾರಂಟಿ ಅಂಗಡಿ ಹಾಕ್ತೀನಿ ದೋಸ್ತರ. ಯಾರು ಸಾಯ್ತಾರಲ್ಲೇ ಬೋಸಡಿಕೆ. ಸುಮ್ಕೊಂಡ್ರಲೆ ಯಾರು ಸಾಯ್ತಾರಲ್ಲೇ. ನೀನೇ ಸಾಯ್ತು ದೋಸ್ತ. 2 ದಿನ ಸಾಯ್ತು ಹೇಳ್ಯಾನಲ್ಲ. ನಾವ್ ಹೇಳತಾನಲ್ಲೇ ಇವನೇ ಹೋ ದೋಸ್ತ. ಅದೇ ಸಾಲೆ ಸುಮ್ಮನೆ ನೀ ಸಾಯಲ್ಲ ದೋಸ್ತ. ಸಾಮಾನ್ ಮಾಡ್ಕೊಂಡ್ ಬರೋಸ ಮಜಾಕ್ ಮಾಡೈತೊಲೆ. ಸಾಯಂಗಿಲ್ಲ. ಮಜಾಕ್ ಮಾಡ್ರಿ. ಮಜಾಕ್ ಮಾಡೈತೊಲೆ. ಸಾಯಂಗ್ಲಿ ಎಲ್ಲ ಖರ್ಚು ಮಾಡ್ಕೊಂಡ್ ತಗೊಂಬಂದ್ರಿ. ಏನ್ ಮಾತಾಡಕತ್ತಾನವ? ನೀವ್ ಕ್ಯಾಟ್ ಜೀಪ್ ಬಿಟ್ಟಿವ ಮಾರ. ಅದಕ್ಕೆ ಹೆಂಗ್ ಹೇಳಿದೆನು ಸುಳ್ಳು. ನನ್ ಮುಂದಾರೆ ಬಿರಿಯಾನಿ ಅಂತ ಹೇಳ್ಯಾರ. ಇದುವರೆ ಸೋಯಾಬೀನ್ ಐತಿ. ಬಿರಿಯಾನಿ ಯಾವ್ದು ಸೋಯಾಬೀನ್ ಯಾವ್ದು ಗೊತ್ತಾಗಲ್ಲ. ಅವ್ರಿಗೆ ಮಾಡ್ತೀನಿ ತಡಿ. ನನಗ್ ಮೋಸ ಮಾಡಿದ್ರೆ ಅಲ್ಲೇ ಕುಡಿದು ನಿಷೇಧಾಗ ಯಾವ್ದು ಬಿರಿಯಾನಿ ಯಾವ್ದು ಸೋಯಾಬೀನ್ ಅಂತ ಗೊತ್ತಾಗಲ್ಲ ನಿಮಗ. ಏನ ಮಂಗೆ ಅರ್ಚ ಮಗಳ ತಿನ್ನಾಕ್ ಕೊಟ್ಟಿದ್ದ ಒಂದ್ ದೊಡ್ಡಿದ್ದು ನಾನು ಮೋಸ ಮಾಡ್ರಿ ಇಲ್ಲಿ ನೀವು. ಮೋಸ ಮಾಡ್ರಿಲ್ಲ. ತಪ್ಪಲ್ಲ, ಈ ಸೋಯಾಬೀನ್ ಮಾಡಿಲ್ಲ ನಿಮಗ. ಅದು ನಮ್ಮ ಮನ್ಯಾಗ ನಮ್ಮವ್ ಒಗೆ ಎತ್ ಕೊಟ್ಟಿದ್ಲು, ಅದನ್ನ ಒಗಿಲಿಲ್ಲ. ಅದೇ ಸೋಯಾಬೀನ್ ತಂದು ಬಿರಿಯಾನಿ ಮಾಡ್ಕೊಂಡ್ ತಿನ್ಸೀನಿ. ತಿಂದು ಹೊಯ್ಕೋತ ರಕ್ಷಿ ಮಕ್ಕಳು.